ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಉಪ್ಸಾರು ಮಾಡೋದು ನೋಡೋಣ ಬನ್ನಿ. ಕೀರೆ ಸೊಪ್ಪನ್ನು ತೊಳೆದು ಕಟ್ ಮಾಡಿಟ್ಟಿದ್ದೇನೆ ನೋಡಿ. ಹೆಸರು ಬೇಳೆಯನ್ನು ಬೇಳೆ ಇಟ್ಟಿದ್ದೆ. ಈಗ ಇದನ್ನು ಸೊಪ್ಪನ್ನು ಹಾಕೋಣ. ಒಂದು ಬದನೆಕಾಯಿಯನ್ನು ಕಟ್ ಮಾಡಿ ಹಾಕೋಣ. ಉಪ್ಪು ನೀರು ಗಟ್ಟಿ ಬರುತ್ತದೆ ಎಂದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೊಪ್ಪನ್ನು ಮುಚ್ಚಳ ಮುಚ್ಚಿ ಒಂದು ವಿಸಲ್ ಕೂಗಿಸಿದರೆ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿರುತ್ತದೆ. ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ವಿಸಲ್ ಕೂಗಿಸಿದ್ರೆ ಸಾಕು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ನೋಡಿ, ಈಗ ಒಂದು ವಿಸಲ್ ಆಗಿದೆ. ನೋಡಿ, ಸೊಪ್ಪು ಬೇಳೆ ಎಲ್ಲ ಒಂದೇ ರೀತಿ ಹದವಾಗಿ ಬೆಂದಿದೆ. ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ಇದು ಒಗ್ಗರಣೆ ಮಾಡಿದ ಸೊಪ್ಪನ್ನು ಈರುಳ್ಳಿ ಒಂದು, ಕಾಯಿ ತುರಿ ಸ್ವಲ್ಪ, ಮೆಣಸಿನ್ಕಾಯಿ ಒಂದೆರಡು, ಸೊಪ್ಪನ್ನು ಸೋರು ಹಾಕಿದ್ದೇನೆ. ಒಗ್ಗರಣೆಗೆ ಎಣ್ಣೆ ಕಾಯಲು ಒಂದು 3 ಪಾತ್ರೆ ಇಟ್ಟು ಎಣ್ಣೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಸಾಸಿವೆ ಹಾಕೋಣ. ಸಾಸಿವೆ, ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡೋಣ. ಉಪ್ಸಾರು ತುಂಬ ರುಚಿಕರವಾಗಿರ್ತದೆ ಕೀರೆ ಸೊಪ್ಪು ಹಾಕಿ ಮಾಡಿದರೆ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಉಪ್ಪು ಬಸಿಟ್ಟಿದ್ದೇನೆ. ಸೊಪ್ಪು ಒಗ್ಗರಣೆ ಮಾಡಾಗಿದೆ. ನೋಡಿ, ಕಾಯಿ ತುರಿ ಹಾಕಿ ಒಗ್ಗರಣೆ ಮಾಡಿದ್ದೇನೆ. ಈ ಉಪ್ಪು ನೀರಿಗೆ ಬದನೆಕಾಯಿ, ಬೇಯಿಸಿರುವ ಬದನೆಕಾಯಿ, ಹಸಿಮೆಣಸಿನ್ಕಾಯಿ ಸುಟ್ಟಿಟ್ಟಿದ್ದೇನೆ. ನೋಡಿ, ಬೇಯಿಸಿರೋ ಬದನೆಕಾಯಿ, ಕೊತ್ತಂಬರಿ ಸ್ವಲ್ಪ, ಹುಣಸೆಹಣ್ಣು ಸ್ವಲ್ಪ, ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೇನೆ. ಒಗ್ಗರಣೆ ನೋಡಿ, ಹುಣಸೆ ರಸವನ್ನು ಉಪ್ಪಿನಲ್ಲಿ ಹಾಕಿ ಈ ರೀತಿ ಹುಣಸೆ ರಸವನ್ನು ತೆಗೆದುಕೊಳ್ಳೋಣ. ಹಾಗೆ ಬದನೆಕಾಯಿ ಎಲ್ಲ ಹಾಕಿದ್ದೇವೆ. ಈಗ ಜಜ್ಜಿರುವ ಬೆಳ್ಳುಳ್ಳಿ ಹಾಕೋಣ. ಸುಟ್ಟಿರುವ ಮೆಣಸಿನಕಾಯಿ, ಕೊತ್ತಂಬರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಕಿವುಚಿಕೊಳ್ಳೋಣ. ನೋಡಿ, ಈ ರೀತಿ ಕಿವುಚಿದರೆ ಬದನೆಕಾಯಿ ಬೇಯಿಸಿ ಗೊಜ್ಜನ್ನು ಕಿವುಚಿದರೆ ಉಪ್ಪು ನೀರು ಗಟ್ಟಿಯಾಗುತ್ತದೆ. ಮುದ್ದೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ರೀತಿಯಾಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ರುಚಿಕರವಾಗಿರ್ತದೆ. ನೋಡಿ, ಮುದ್ದೆ ಮಾಡಲು ಇಟ್ಟಿದ್ದೆ. ನೋಡಿ, ಮುದ್ದೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಮುದ್ದೆ ಮಾಡಿದ್ದೆ. ನೋಡಿ, ಮುದ್ದೆ ಕಟ್ಟಿಟ್ಟಿದ್ದೇನೆ. ನೋಡಿ, ಉಪ್ಪು ನೀರು ಎಷ್ಟು ಗಟ್ಟಿಯಾಗಿದೆ. ಮತ್ತು ನೆಂಚಿಕೊಳ್ಳೋಕ್ಕೆ ಸೊಪ್ಪು ಹಾಕ್ಕೊಂಡು ಊಟ ಮಾಡಿದರೆ ತುಂಬ ರುಚಿಕರವಾಗಿರ್ತದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಎಂದು ಕಮೆಂಟ್ ಮಾಡಿ ಫ್ರೆಂಡ್. ಉಪ್ಸಾರು, ಮುದ್ದೆ, ಸೊಪ್ಪು.